ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಗೌಡ. ನಾನಿವತ್ತು ಮೊನ್ನೆ ನಾನು ಹೇಳಿದ್ನಲ್ಲ ಪ್ರೆಗ್ನೆನ್ಸಿ ಬಗ್ಗೆ, ನನಗೆ ಯಾವ ಥರ ಪ್ರಾಬ್ಲಮ್ ಮಾಡಿಕೊಂಡೆ ಅಂತ, ನೆಕ್ಸ್ಟ್ ಏನಾಯಿತು ಅಂತ ಹೇಳೋಣ ಅಂತ ಅಂದ್ಕೊಂಡು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅಷ್ಟಿಗೆ ನನಗೆ ವಾಮಿಟ್ ಎಲ್ಲ ಸ್ಟಾರ್ಟ್ ಆಯಿತು. 7 ಮಂತಿಗೆ ನನಗೆ ಹಾಸ್ಪಿಟ್ಲಲ್ಲಿ, ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಇನ್ನೇನು ಮಾಡೋದು ಮತ್ತು ಅಂತ ಹೇಳ್ಬಿಟ್ಟು ನಾನು, ನಮ್ಮಮ್ಮ, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಣ್ಣ 3 ಜನ ಹೋಗಿ ನಾವು ಅಡ್ಮಿಟ್ ಇದ್ವಿ. ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಹೋಗಿ ಬಂದು ಮಾಡ್ತಾಯಿದ್ರು. ಅವ್ರ ಡ್ಯೂಟಿ ಇರುತ್ತೆ, ಹೋಗೋದು ಬರೋದು ನೋಡ್ತಾಯಿದ್ರು. ನಾನು ನಮ್ಮಮ್ಮ ಅಲ್ಲೇ ಇದ್ವಿ, ಹಾಸ್ಪಿಟ್ಲಲ್ಲೇ 3 ಮಂತ್ ಹಾಸ್ಪಿಟ್ಲಲ್ಲಿದ್ವಿ. ಅಲ್ಲಿ ಎಲ್ಲ ಟೆಸ್ಟು ಮಾಡ್ತಿದ್ರು, ಡೈಲಿ ಸ್ಕ್ಯಾನಿಂಗ್ ಮಾಡ್ತಿದ್ರು, ಬ್ಲಡ್ ಟೆಸ್ಟ್ ಮಾಡ್ತಿದ್ರು. ನಾನು ಬರ್ತಾ ಬರ್ತಾ ಸಣ್ಣಕ್ಕಾಗ್ತಾನೇ ಇದ್ದೆ. 59 ಇರೋದು, ಬರ್ತಾ ಬರ್ತಾ ವೇಟ್ ಕೆಳಗೆ ಇಳಿತಾನೇ ಇತ್ತು. ಇನ್ನೇನು ಮಾಡೋದು ಅಂತ ಎಲ್ಲ ಮೆಡಿಸನ್ ಕೊಡ್ತಿದ್ರು. ನನಗೆ ಅಲ್ಲಿ ಟ್ಯಾಬ್ಲೆಟ್ ಸಮೇತ ನುಂಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ವಾಮಿಟ್. ಟ್ಯಾಬ್ಲೆಟ್ ನುಂಗಿದ್ರು ಮತ್ತು ವಾಮಿಟೇ ಇರ್ತಿತ್ತು. ಮತ್ತೆ ಬಂದು ಡಾಕ್ಟ್ರೆಲ್ಲ ಏನು ಈ ಥರ ಆಗ್ತಾ ಇದೆಯಲ್ಲ, ನಾವೇನು ಹೇಳೋದು ಅಂತ. ಮತ್ತು ಏನೋ ದೇವ್ರು ಕಾಪಾಡ್ತಾನೆ ಹೇಳೋ ಒಂದು ನಂಬಿಕೆ ನಮಗೆ. ಮತ್ತು ಅಷ್ಟಕ್ಕೆ ಅಲ್ಲೇ ಇದ್ವಿ. ಆಮೇಲೆ ಒಂದು 7 ಮಂತ್ ಅಷ್ಟೊತ್ತಿಗೆ ನಮಗೆ ಮತ್ತೆ ಒಂದು ಬಾಟ್ಲು ಬ್ಲಡ್ ಕೊಟ್ಟಿದ್ರು ನಮಗೆ. ಮತ್ತು ಆಗ್ತಾಯಿಲ್ಲ, ನನಗೆ ತುಂಬಾ ನರ್ವಸ್ ಆಗ್ತಾಯಿದ್ದೀನಿ, ಎದ್ದು ಓಡಾಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಮತ್ತು ಒಂದು 7 ಮಂತಿಗೆ ಮತ್ತು ಮತ್ತು ವಾಮಿಟ್ ಅಂದರೆ ಸುಮ್ಮನೆ ಇರ್ತಾ ಇರಲಿಲ್ಲ. ಎದೆಯಿಂದ ಹೊಟ್ಟೆವರೆಗೂ ಫುಲ್ ನೋವು ಬರೋದು. ನಾನು ವಾಮಿಟ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಅಮ್ಮಗೆ ಭಯ ಆಗೋದು, ಇವಳು ಏನು ಆಗ್ತಾಳೇನೋ, ಏನು ಮಾಡ್ಕೊತಾಳೇನೋ ಅಂತ. ಇನ್ನೇನೋ ಬ್ಲಡ್ಡೇ ವಾಮಿಟ್ ಮಾಡ್ತೀನಿ ಅನ್ನೋ ಥರ ಆಗ್ತಿತ್ತು. ಅಷ್ಟು ವಾಮಿಟ್ ಅಂತಂದರೆ ಹೊಟ್ಟೆ ಎಲ್ಲ ಫುಲ್ ನೋವು ಬರೋದು, ಸುಸ್ತಾಗ್ಬಿಡ್ತಿದೆ. ಕೆಮ್ಮು ಅಂದರೆ ಎದೆಯಿಂದ ಬರ್ತಿತ್ತು, ಎದೆಯೆಲ್ಲ ಉರಿ ಆಗ್ತಿತ್ತು ಅಂತಂದರೆ ಎಷ್ಟು ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಅಳಬೇಕು, ನನಗೆ ಏನಕ್ಕೆ ಬೇಡವೇ ಬೇಡ, ಮಗುನೇ ಬೇಡ, ತೆಗೆಸ್ಬಿಡೋಣ ಅಂತ ಒಂದು 7 ಮಂತು ಅಷ್ಟೊತ್ತೊಳಗೆ ತುಂಬಾ ಸಫರ್ ಆಗಿಬಿಟ್ಟೆ. ಆಗೇ ಇಲ್ಲ ನನಗೆ. ಕೊನೆಗೂ ಆಮೇಲೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವರು ಅಡ್ಮಿಟ್ ಇಟ್ಕೊಂಡ್ರು. ಇವಾಗ ಡೆಲಿವರಿ ಆಗ್ತೀನೇನೋ ಅನ್ನುವಂಥದ್ದು ಅವರು ಅಂದರು ಡಾಕ್ಟ್ರು. ಮತ್ತು ಡೇಟ್ ಇನ್ನೂ ಆಗಿಲ್ಲ, ಬಟ್ ಅವಳ ಸಿಚುವೇಶನ್ ನೋಡಿದ್ರೆ ಡೆಲಿವರಿ ಆಗೋ ಥರ ಇದೆ. ನೋಡೋಣ, ಸ್ವಲ್ಪ ದಿನ ಐಸಿದ್ರಲ್ಲಿ ಇಡೋಣ ಅಂದ್ಬಿಟ್ಟು ಈ ಥರ ಕಾಲು ಇಟ್ಬಿಟ್ಟು ಮೇಲೆ ಮಾಡಿ ಡೌನಲ್ಲಿ ಮಲಗಿಸಿದ್ರು. ಏನೂ ಎಫೆಕ್ಟ್ ಆಗಬಾರ್ದು ಮಗುಗೆ ಅಂದ್ಬಿಟ್ಟು ಆ ಥರ ಮೇಲೆ ಕಾಲು 2 ದಿಂಬು ಕೊಟ್ಬಿಟ್ಟು ಕಾಟ್ ಮೇಲೆ ಇಟ್ಟಿದ್ರು. ನನ್ನನ್ನು ಸ್ವಲ್ಪ ಬೆಂಡ್ ಮಾಡಿ ಮಲಗಿಸಿದ್ರು. ಹಾಗೆ ನಾನು 24 ಅವರ್ಸ್ ಇದ್ದೆ. ನೋಡೋಣ ಇವತ್ತು ಹೇಗಿರುತ್ತೆ ಪೇನು ಅಂತ ನೋಡಿಕೊಂಡು, ಆಗಿಲ್ಲ ಅಂತಂದರೆ ಸಿಸೇರಿಯನ್ ಮಾಡೋಣ, ಬಟ್ ಮಗು ಬೆಳವಣಿಗೆ ಆಗಿಲ್ಲ ಅಂತ ಇದ್ದರು. ನಮ್ಮ ಮನೇಲಿ ಓಕೆ ಇನ್ನೇನು ಮಾಡೋದು ಅಂಥೇಳಿ ಅಡ್ಮಿಟ್ ಇಟ್ಕೊಂಡಿದ್ರು. 24 ಅವರ್ಸು ಇಟ್ಕೊಂಡ್ರು. ಫುಲ್ ಟ್ರೀಟ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ನರ್ಸ್ಗಳು ತುಂಬಾ ಸಪೋರ್ಟ್ ಆಗಿದ್ದರು. ನನಗೆಲ್ಲದು ಚೆನ್ನಾಗೇ ಟ್ರೀಟ್ ಮಾಡಿದರು. ನಾನು ಎಷ್ಟೋ ಸರಿ ಅಂತಿದ್ದೆ, ನನಗೆ ಪೇನ್ ಆಗ್ತಾಯಿದೆ, ನಾನು ಒಬ್ಬಳೇ ಇರೋಕ್ಕಾಗ್ತಾಯಿಲ್ಲ ICU ರೂಮಲ್ಲಿ, ನಂಗೆ ಅಮ್ಮ ಬೇಕು, ನಾನು ಇಲ್ಲೇ ಇರಲಿ, ಅಮ್ಮನ ಕರೆಸಿ ಅಂತ ಅಂದರು. ಪಾಪ ಅವರು ಎಷ್ಟೋ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ಹಾಗಲ್ಲ, ICU ರೂಮಲ್ಲಿ ಕರ್ಸೋಕ್ಕಾಗಲ್ಲ, ನೀವೇನಾದ್ರು ಇದ್ದರೆ ಹೇಳಿ, ನಾವು ಅವ್ರಿಗೆ ಹೇಳಿ ಬರ್ತೀವಿ ಅಂತ. ಫೋನ್ ಕೊಡಿ, ನಾನು ಮಾತಾಡಬೇಕು ನಮ್ಮ ಮನೆಯವ್ರ ಜೊತೆ, ಈ ಥರ ಎಲ್ಲ ಹೇಳ್ತಾ ಇದ್ದೆ ನಾನು ICU ರೂಮಲ್ಲಿ. ಅವರೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು ತುಂಬಾ. ಆಮೇಲೆ ಇನ್ನೇನು ಮಾಡೋದು ಅಂತ ಮತ್ತು ಇಷ್ಟ ಆಗ್ತಾಯಿದ್ದಂತೆ. ಸ್ವಲ್ಪ ದಿನ ಆದಮೇಲೆ ನೋಡೋಣ ಅಂತ ವಾರ್ಡಿಗೆ ಹಾಕಿದ್ರು. ಮತ್ತು ವಾರ್ಡಿಗೆ ಹಾಕಿದ್ರು, ಅದೇ ಥರ ಆಗ್ತಿತ್ತು. ಬಿಟ್ಟು ಬಿಟ್ಟು ಜ್ವರ ಬರೋದು, ವಾಮಿಟು, ಏನೂ ವಾರ್ಡಲ್ಲ ಆ ಕಡೆ ಈ ಕಡೆ ಅವ್ರು ಊಟ ಮಾಡಿದ್ದು ನೋಡೋಕ್ಕಾಗ್ತಾ ಇರಲಿಲ್ಲ. ಯಾರೂ ಬರಬಾರ್ದಾಗಿತ್ತು. ಏನೂ ತಿನ್ನೋಕೆ ಇಷ್ಟ ಆಗ್ತಾ ಇರಲಿಲ್ಲ, ತಿನ್ನಬೇಕಿತ್ತು, ಬಟ್ ತಿಂದಿದ್ರೆ ಮತ್ತೆ ಹಾಗೆ ವಾಮಿಟು. ಬರೀ ಗ್ಲುಕೋಸಲ್ಲೇ ಇಡ್ತಿದ್ರು. ಮತ್ತು ಸ್ವಲ್ಪ ಓಡಾಡೋಣ ಅಂತಂದರೆ ಆಗ್ತಾಯಿರಲಿಲ್ಲ, ತುಂಬಾ ಸುಸ್ತಾಗಿಬಿಡೋದು. ಮತ್ತು ಇದೇ ಥರ ಮಾಡ್ತಾಯಿದ್ರೆ ಇನ್ನು ಹೇಗೆ ಅಂತ ಅಂದ್ಬಿಟ್ಟು, ನೋಡೋಣ ಟ್ರೀಟ್ಮೆಂಟ್ ಬೇರೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ಡಾಕ್ಟ್ರಿಗೆ ಮತ್ತೆ ಕನ್ಸಿಡರ್ ಮಾಡಿದ್ರು. ಇವರಿಗೇನಾದರೂ ಮತ್ತೆ ಏನು ಪ್ರಾಬ್ಲಮ್ ಇದೆಯಾ ನೋಡೋಣ ಅಂತ ಹೇಳಿ. ಡಾಕ್ಟ್ರು ಎಲ್ಲ ಚೆಕ್ ಮಾಡಿದರು, ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರು. ನೋಡಿದರೆ ಇವಳು ಪ್ರೆಗ್ನೆಂಟೇ ಅಲ್ಲ ಅನ್ಬೇಕು, ಯಾಕಂದರೆ ನೋಡೋಕ್ಕೂ ಸಣ್ಣಕ್ಕಿದ್ದೆ, ಹೊಟ್ಟೆನೂ ಅಷ್ಟು ಕಾಣಿಸ್ತಾ ಇರಲಿಲ್ಲ. ನಂಗೆ 7th ಮುಗಿದ್ರು 7 ಮಂತ್ ಆದರೂ ಹೊಟ್ಟೆ ಕಾಣಿಸ್ತಾ ಇರಲಿಲ್ಲ. ನೋಡಿದರೆ ಆಫ್ಟರ್ ಡೆಲಿವರಿಲಿ ಇರ್ತಾರಲ್ಲ ಮಾಮೂಲಿ ಲೇಡೀಸು, ಆ ಥರ ಇದ್ದೆ ನಾನು. ಅಂತಲೇ ಇರಲಿಲ್ಲ, ನೀವು ಪ್ರೆಗ್ನೆಂಟ ಅಂತ ಕೇಳ್ತಿದ್ರು 7 ಮಂತ್ ಆದರೂ. ಮತ್ತು ಇನ್ನು ಇದೇ ಥರನೇ ಮಾಡ್ತಾಯಿದ್ರು. ಹೀಗೆ ಮುಂದೆ ಹೀಗೆ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಒಂದಿನ ಚೆನ್ನಾಗಿರ್ತಿದ್ದೆ, ಒಂದಿನ ಚೆನ್ನಾಗಿರಲಿಲ್ಲ. ಒಂದಿನ ಫುಲ್ ECG ಅಂತಿದ್ರು, ಒಂದಿನ ಫುಲ್ ಮಗುನ ಮೂಮೆಂಟೇ ಇಲ್ಲ ಅಂತಿದ್ರು. ಒಂದು ಟೈಮಂತೂ ಮಗುನ ಮೂಮೆಂಟೇ ಗೊತ್ತಾಗಿಲ್ಲ. ಆಮೇಲೆ ಸಡನ್ನಾಗೆ ಇಲ್ಲ, ಇವಾಗ ಆಪ್ರೇಷನ್ ಮಾಡಲೇಬೇಕು, ಇವ್ರ ಹಸ್ಬೆಂಡ್ ಬರಬೇಕು, ಇವ್ರ ಹಸ್ಬೆಂಡ್ ಬರದೇ ಇದ್ರೆ ಆಗಲ್ಲ ಅಂತ ನಮ್ಮ ಮನೆಯವರು
ಜಸ್ಟ್ ಮಾರ್ನಿಂಗ್ ಬಂದು ಎಲ್ಲ ನಾನು ನೋಡಿಕೊಂಡು ಮತ್ತೆ ಬೆಳಿಗ್ಗೆ ನೈಟ್ ಬಂದಿದ್ದರು. ಮಾರ್ನಿಂಗು ಬೆಳಿಗ್ಗೆ ಎದ್ದು ಟ್ರೈನಿಗೆ ಹೋದರು ಡ್ಯೂಟಿಗೆ ಹೋಗ್ಬೇಕಂತ. ಅಲ್ಲಿ ಹೋದ್ಮೇಲೆ ಇವರು ಹೇಳ್ತಾರೆ ಡಾಕ್ಟ್ರು, ಇಲ್ಲ ಇವ್ರಿಗೆ ಸಡನ್ನಾಗಿ ಆಪ್ರೇಷನ್ ಮಾಡಬೇಕು, ಯಾಕಂದ್ರೆ ಮಗು ಮೂಮೆಂಟ್ ಇಲ್ಲ ಅಂತ. ಮತ್ತು ನಮ್ಮ ಮನೆಯವರು ಅಲ್ಲಿಂದ ಸರಿ ಅಂಥೇಳಿ ರೀಚ್ ಆಗ್ತಾಯಿದೆ ಅಂತ ಮತ್ತೆ ವಾಪಸ್ ಬಂದರು. ನಮ್ಮ ಹಾಸ್ಪಿಟ್ಲಿಗೆ ನಮ್ಮ ಊರಿಗೆ 3 hours ಆಗುತ್ತೆ. ಮತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಅವರು ವಾಪಸ್ ಬಂದರೆ ಸ್ವಲ್ಪ ಹೊತ್ತಿಗೆ ಮತ್ತೆ ಡಾಕ್ಟ್ರು ಬಂದು ಬೇರೆ ಬೇರೆ ಡಾಕ್ಟ್ರು ಬಂದು, ಇಲ್ಲ ಸರಿ ಇದೆ ನೋಡೋಣ, ಮೂಮೆಂಟ್ ಗೊತ್ತಾಗ್ತಾ ಇದೆ ಅಂತ ಹೇಳೋರು. ಬರೀ ನನ್ನ ಸಿಚುವೇಶನ್ ಮಾತ್ರ ಹಿಂಗಿರ್ತಿತ್ತು. ಅಲ್ಲಿ ಎಷ್ಟೋ ಜನ ಪ್ರೆಗ್ನೆನ್ಸಿಯವರು ಮೂಮೆಂಟ್ ಇದೆಯಾ, ಹಾಂ ಆಯಿತು ಅಂತ ಕಳಿಸೋರು. ನನಗೆ ಬಿ ಪಿನೂ ಸಿಗ್ತಾ ಇರಲಿಲ್ಲ ಅವರಿಗೆ. ಶುಗರ್ ಟೆಸ್ಟ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋರು. ಮಗು ಮೂಮೆಂಟ್ ಚೆಕ್ ಮಾಡೋಕ್ಕೆ ಬಂದರು, ಇಲ್ಲ ಮಗು ಮೂಮೆಂಟೇ ಇಲ್ಲ ಅನ್ನೋರು. ಒಂದೊಂದು ಸರಿ ಚೆನ್ನಾಗಿದೆ ಅನ್ನೋರು. ನಮಗೆ ತಲೆ ಕೆಟ್ಟು ಹೋಗ್ಬಿಡ್ತಿತ್ತು, ಇದು ಏನು ನಾವೇ ಇಲ್ಲಿ ರಾಂಗ್ ಹಾಸ್ಪಿಟ್ಲಿಗೆ ಬಂದವು ಅಥವಾ ನನ್ನ ಸಿಚುವೇಶನೇ ಹೀಗೆ ಇದೆಯೋ, ಬಟ್ ನಾನು ಕಂಡೀಷನ್ ನಂದು ಈ ಥರ ಇರೋಗೋಸ್ಕರ ಹಿಂಗಾಗ್ತಾ ಇದೆಯೋ, ಏನು ಇದು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ಮಾಡ್ತಾ 7th ಮುಗೀತು, 8 ಮಂತು ಮುಗೀತು. 8 ಮಂತ್ ಮುಗಿದು ಫಸ್ಟ್ ವೀಕಲ್ಲೇ, ಇನ್ನು 9 ಮುಗಿದಿರಲಿಲ್ಲ. ಅಂದರೆ ನಮ್ಮ ಕಡೆ ಈ ಹಳ್ಳಿ ಕಡೆ ಏನು ಗೊತ್ತಾ, ಹಾಸ್ಪಿಟ್ಲ್ ಪ್ರಾಬ್ಲಮ್ ಅಲ್ಲ ಅಂತಾದರೆ ದೇವ್ರದ್ದು ಅಥವಾ ಏನಾದರೂ ಪ್ರಾಬ್ಲಮ್ ಇದೆ, ಮನೆ ಪ್ರಾಬ್ಲಮ್ಮಿಂದ ಹಿಂಗಾಗ್ತಾಯಿದೆ. ನಮ್ಮ ಅಣ್ಣ 1-2 ಅಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದು, ದೇವ್ರ ಮನೆಗೆ ಹೋಗಿದ್ದು. ಎಲ್ಲ ಕಡೆ ಇಲ್ಲಿ ಕೇಳೋದು, ಅಲ್ಲಿ ಕೇಳೋದು, ಏನೋ ಪ್ರಾಬ್ಲಮ್ ಇದೆ ಅನ್ನೋದು, ಅದನ್ನು ಸಾಲ್ವ್ ಮಾಡೋದು, ಅಲ್ಲಿಂದ ಕೇಳ್ಕೊಂಡು ಹಾಸ್ಪಿಟ್ಲಿಗೆ ಬರೋದು. ನನ್ನ ಹತ್ರ ಅವರೆಲ್ಲ ಕೊಟ್ಟಿರ್ತಾರಲ್ಲ ನೇಮ ಅಲ್ಲ, ಆ ಥರ ನೇಮ ನಿಷ್ಠೆ ಎಲ್ಲ ಮಾಡಿಬಿಟ್ಟು ನನ್ನ ಹತ್ರ ಮಾಡಿಸ್ಕೊಂಡು ಹೋಗ್ಕೊಂಡು ಮತ್ತು ಅಲ್ಲಿಗೆ ಹೋಗೋದು. ಬರೀ ನಮ್ಮ ಅಣ್ಣಂದು ಬರೀ ದೇವ್ರ ಮನೆ ಅಲ್ಲಿ ಇಲ್ಲಿ ತಿರುಗ್ತಾನೆ ಇದ್ದರು ನಾನು ಡೆಲಿವರಿ ಆಗಿ ಮನೆಗೆ ಬರೋವರೆಗೂ. ನಮ್ಮ ಮನೆಯವ್ರು ಬರೋದು, ಹಾಸ್ಪಿಟ್ಲ್ ಏನಂತ ನೋಡೋದು, ಮತ್ತೆ ಹೋಗೋದು, ಡ್ಯೂಟಿ ಮಾಡೋದು, ಮತ್ತು ಸಂಡೇ ರವಿವಾರ ಇದ್ದರು ಮತ್ತೆ ಇಲ್ಲೇ ಬಂದು ಉಳಿಯೋದು, ಮತ್ತೆ ಹೋಗೋದು ಮನೆಗೆ. ಇದೇ ಥರ ಮಾಡ್ತಾ ಇರ್ತಿದ್ರು ಅವರಿಬ್ಬರು, ಅಣ್ಣ ಮತ್ತು ಹಸ್ಬೆಂಡು. ಫುಲ್ಲು ಓಡಾಟನೇ ಜರ್ನಿನೇ ಆಗಿತ್ತು. ಯಾಕಂದ್ರೆ ಮನೇಲೂ ನಮ್ಮ ಅಣ್ಣನ ಮ್ಯಾರೇಜ್ ಆಗಿರಲಿಲ್ಲ ಅವಾಗ. ಅಮ್ಮ ಇಲ್ಲಿತ್ತು, ನಮ್ಮ ಅಣ್ಣ ಮನೆ ನೋಡಿಕೊಂಡು ಡ್ಯೂಟಿಗೆ ನೋಡಿಕೊಂಡು ಮತ್ತು ಮೇಲಾಗಿ ನಮ್ಮನ್ನು ನೋಡ್ಕೋಬೇಕಿತ್ತು. ತುಂಬಾ ಕಷ್ಟ ಆಗ್ತಿತ್ತು. ಹೀಗೆ ಮಾಡ್ಕೊತ ಫಸ್ಟ್ ವೀಕಲ್ಲೇ ಡೆಲಿವರಿ ಆಯಿತು ನನಗೆ. 9 ಮಂತ್ 8 ಮುಗಿದು 9 ಸ್ಟಾರ್ಟ್, ಫಸ್ಟ್ ವೀಕಲ್ಲೇ ಡೆಲಿವರಿ ಆಯಿತು. 9 ಕಂಪ್ಲೀಟ್ ಆಗಿರಲಿಲ್ಲ. 9 ಮಂತ್ 10 days ಏನೂ ಆಗಿರಲಿಲ್ಲ. ಜಸ್ಟ್ 8 ಒಂದು ಮುಗಿದಿತ್ತು, ಡೆಲಿವರಿ ಆಯಿತು. ನಮ್ಮ ಮನೆಯವರು ನೈಟ್ ಬಂದು ಹೋಗಿದ್ದಾರೆ, ಮತ್ತು ಮಾರ್ನಿಂಗ್ ಅನ್ನೋ ತನಕ ಅವರು ಡ್ಯೂಟಿಗೆ ಹೋಗಿದ್ದಾರೆ. ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಯಿತು. ಮತ್ತು ಕರ್ಕೊಂಡು ಹೋದ್ಮೇಲೆ ಹೋಗಿ ಎಲ್ಲ ಸೆಕ್ಷನ್ ಮಾಡಬೇಕು ಅಂತಲೇ ನಾನು ಹೇಳಿದ್ದೆ, ಯಾಕಂದ್ರೆ ನನ್ನ ಹತ್ರ ಈ ಪೇನ್ ತಡ್ಕೊಳಕ್ಕಾಗಲ್ಲ ಅಂತ. ನಮ್ಮ ಮನೆಯವರು ಹೇಳಿದರು, ಓಕೆ ಅವರಿಗೆ ಹೆಂಗಾಗತ್ತಾ ಆ ಥರ ಇರಲಿ, ಮತ್ತು ತುಂಬಾ ಕಷ್ಟ ಆಗುತ್ತೆ ಅಂದರೆ ಸಿಸರಿನ್ ಮಾಡಿಸ್ಬಿಡೋಣ ಅಂತ. ಬಟ್ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾಯಿದ್ರು ಅಂದರೆ ಒಂಥರ ದೇವ್ರ ಪವಾಡ ಅಂತಲೇ ಹೇಳ್ಬೋದು. ನನ್ನ ಕ್ರಿಟಿಕಲ್ ಇದಕ್ಕೆ ಅಲ್ಲಿ ಮತ್ತೆ ನನಗೆ ನಾರ್ಮಲ್ ಆಗುವಂಥ ಸಿಚುವೇಶನ್ ಬಂತು. ಅವರೇನಂದರು ಡಾಕ್ಟ್ರು, ಬೇಡ ಇವರಿಗೆ ನಾರ್ಮಲ್ ಆಗುತ್ತೆ, ನಾರ್ಮಲ್ ಆಗೋ ಥರ ಇದೆ ಇವರಿಗೆ, ಯಾಕೆ ಸುಮ್ಮನೆ ನಾವು ಕಷ್ಟ ಕೊಟ್ಟು ಮತ್ತು ಸಿಸರಿನ್ ಮಾಡಬೇಕು, ನಾರ್ಮಲ್ ಆಗುತ್ತಲ್ಲ, ಸ್ವಲ್ಪ ವೇಟ್ ಮಾಡೋಣ ಅಂತ. ಯಾಕಂದ್ರೆ ನಾನು ಇರೋದು ಸಣ್ಣಕ್ಕಿದ್ದೆ, ತುಂಬಾ ವೀಕ್ ಇದ್ದೆ, ಮಗುನ ಬೆಳವಣಿಗೆನೂ ವೀಕ್ ಇತ್ತು. ಅದಕ್ಕೋಸ್ಕರ ಏನಂದರು ಸ್ವಲ್ಪ ಟ್ರೈ ಮಾಡೋಣ ಅಂತ. ಬೆಳಿಗ್ಗೆ 7 o'clock ನಾನು ಪೇನಿಗೆ ಸ್ಟಾರ್ಟ್ ಆಗಿದ್ದು. ಆಫ್ಟರ್ ಮಧ್ಯಾಹ್ನ 2:30ಗೆ ನನಗೆ ಡೆಲಿವರಿ ಆಗಿದೆ. ಅಲ್ಲಿವರೆಗೂ ಪೇನ್ ಇತ್ತು, ಫುಲ್ಲು ಪೇನ್ ಅಂದರೆ ಕೂಗ್ತಿದ್ದೆ ನಾನು, ಬೇಡ ನಂಗೆ ಸಿಸರಿನ್ ಮಾಡಿ ನಾನು ಮತ್ತೆ ಇರಲ್ಲ, ನಾನು ಒಂದು ಸರಿ ನಮ್ಮ ಮನೆಯವ್ರು ನೋಡಬೇಕು, ನಮ್ಮ ಮನೆ ಎಲ್ಲ ಫ್ಯಾಮಿಲಿ ನೋಡಬೇಕು. ಆಮೇಲಂತೂ 2:30 ಹೊತ್ತಿಗೆ ನಾರ್ಮಲ್ ಡೆಲಿವರಿ ಆಯಿತು. ನನ್ನ ಮಗ ಹುಟ್ಟಿದ ಮೇಲೆ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಆಯಿತಾ? ಅದೂ ಇಲ್ಲ. ಆವಾಗ ಮತ್ತೆ ಸ್ಟಾರ್ಟ್ ಆಯಿತು. ಫುಲ್ ನನ್ನ ಮಗ ಕ್ಯೂರ್ ಆಗಿದ್ದ, ಅವನಿಗೇನು ಪ್ರಾಬ್ಲಮ್ ಇರಲಿಲ್ಲ. ಅವನನ್ನು ವಾರ್ಡಿಗೆ ಕೊಟ್ಟರು, ನನ್ನನ್ನು ಮತ್ತೆ ICU ರೂಮಲ್ಲೇ ಇಟ್ಕೊಂಡ್ರು. ಹಾಗೆ ಒಂದು 15 ದಿನ ನನ್ನ ಮಗ ನಾನು ದೂರನೇ ಇದ್ವಿ. ಆ ಸಿಚುವೇಶನ್ ಮಾತ್ರ ಯಾವ ಶತ್ರುಗೂ ಬೇಡ. ನಮ್ಮಮ್ಮ ನನಕ್ಕಿಂತ ಚೆನ್ನಾಗಿ ನನ್ನ ಮಗನ ನೋಡ್ಕೊತಿದ್ರು. ಎಷ್ಟಂದ್ರೆ ಅವರು ನಮ್ಮಮ್ಮ ಹಾಸ್ಪಿಟ್ಲ್ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಈಗ ನೈಟಲ್ಲೆಲ್ಲ ಲಿಫ್ಟಲ್ಲಿ ಹೋಗಬೇಕು, ಲಿಫ್ಟಲ್ಲಿ ಬರಬೇಕು, ಇದಿಲ್ಲ. ಹಾಸ್ಪಿಟ್ಲ್ ಅಂತಂದ್ರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿರುತ್ತೆ ಅಂತ ಗೊತ್ತು. ಅಷ್ಟು ಒಂದು ಸ್ಟೆಪ್ಪನ್ನು ನಮ್ಮಮ್ಮ ಹತ್ಕೊಂಡೇ ಹೋಗ್ತಿದ್ರು, ಹತ್ಕೊಂಡೇ ಇಳೀತಿದ್ರು. 2 ತಾಸಿಗೂ ಮಗುನ ನಂದಲ್ಲಿ ಕರ್ಕೊಬರ್ಬೇಕಿತ್ತು. 1-2 ತಾಸು 2 ತಾಸು ಬಿಟ್ಟು ಕರ್ಕೊಬರೋನು, 10 ನಿಮಿಷ ಇಡೋರು ಮತ್ತು ವಾರ್ಡಿಗೆ ಕರ್ಕೊಂಡು ಹೋಗೋರು, 10 ನಿಮಿಷ ಇಡೋರು ಮತ್ತು ವಾರ್ಡಿಗೆ.
ಆ ನರ್ಕ ಇತ್ತಲ್ಲ ಯಾವ ಶತ್ರುಗೂ ಬೇಡ. ನೆನೆಸ್ಕೊಂಡ್ರೆ ನಾವು ಅವಾಗ ಯಾವ ಥರ ಕಳೆದ್ವಿ ಅಂತ ಇವಾಗ ನಮಗೆ ನೆನಪಾಗುತ್ತೆ ಸಿಚುವೇಶನ್. ಅದೇ ಥರನೇ ಮಾಡ್ತಾಯಿದ್ವಿ. ಒಂದು 15 ದಿನ ನಾನು ನನ್ನ ಮಗ ದೂರನೇ ಇದ್ವಿ. ಆಮೇಲೆ ಮತ್ತೆ ನೋಡೋಣ ಒಂದು 15 ದಿನ ಸ್ವಲ್ಪ ವಾತಾವರಣ ಚೇಂಜ್ ಆಗ್ಬೋದೇನೋ ಅಂಥೇಳಿ ಮನೆಗೆ ಕಳಿಸ್ಕೊಟ್ರು ನಮ್ಮನ್ನು. ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ನನ್ನ ಮಗ ಚೆನ್ನಾಗೇ ಇದ್ವಿ. ಒಂದು 15 ದಿನ ಚೆನ್ನಾಗಿ ಮನೇಲೇನು ಅಷ್ಟೇ, ಹಾಸ್ಪಿಟ್ಲಲ್ಲಿ ಹೆಂಗೆ ಇರ್ತಿದ್ನೋ ಹಾಗೆ ಮನೇಲೇ ಇರ್ತಿದ್ದೆ. ಅಮ್ಮನೇ ಎಲ್ಲ ಮಾಡೋದಾಗಿತ್ತು. ಬಟ್ ಈ ಬಾಣಂತನ ಅಂತ ನಾನು ಏನೇನೂ ಮಾಡಿಸ್ಕೊಂಡಿಲ್ಲ. ಬಿಸಿನೀರು ಸ್ನಾನ ಮಾಡಿಸ್ಕೊಂಡಿಲ್ಲ, ಬಾಣಂತನದ ಆರೈಕೆ ಏನೂ ಮಾಡಿಸ್ಕೊಂಡಿಲ್ಲ. ಯಾಕಂತಂದ್ರೆ ನನಗೇನು ಆಗ್ತಾ ಇರಲಿಲ್ಲ. ಅಷ್ಟು ಸಣ್ಣಕ್ಕೆ ಇದ್ದೆ. ಒಂದು 30 kg ಏನು ಬಿಸಿನೀರು ಸ್ನಾನ ಮಾಡೋದಲ್ವ. ಏನು ಹೊಟ್ಟೆ ಕೊಟ್ಟರು ನಿಲ್ತಾ ಇರಲಿಲ್ಲ, ವಾಮಿಟ್ ಆಗ್ತಿತ್ತು. ನಮ್ಮಮ್ಮಗೆ ಆಸೆ ಇತ್ತು ನಾನು ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡು. ಬಾಣಂತನ ಅಂದರೆ ಗೊತ್ತಲ್ಲ, ಹೆಣ್ಮಕ್ಳು ಬಾಣಂತನಕ್ಕೆ ಬರ್ತಾರೆ ಅಂದರೆ ಯಾವ ಥರ ಮನೇಲಿ ರೆಡಿ ಇಟ್ಕೋಬೇಕಂತ. ನಮ್ಮಮ್ಮ ಆಲ್ರೆಡಿ ಕಟ್ಟಿಗೆಗೆ ಸ್ನಾನಕ್ಕೆಲ್ಲ ಕಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ರು. ಈ ಥರ ನಮ್ಮಣ್ಣನೂ ಏನು ಬೇಕು ಅದು ಬಾಣಂತನಕ್ಕೆ ಬರ್ತಾರೆ ಅಂತ ಅಂದ್ಕೊಂಡು ಎಲ್ಲ ಮಾಡ್ಕೊಳ್ಳೋದು. ನಮ್ಮ ಮನೆಯವರಂತೂ ಇಷ್ಟು ಸಣ್ಣಕ್ಕಿದ್ದಾಳೆ ಇವಳು ಬೇಗ ಬೇಗ ರೆಡಿ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅವರು ಒಂದು ಕಡೆ. ಎಲ್ಲರೂ ಅವ್ರವ್ರದ್ದೇ ಇದರಲ್ಲಿದ್ದಾಗ ನನಗೆ ಆ ದೇವ್ರು ಮಾತ್ರ, ಭಗವಂತ ಮಾತ್ರ ಎಲ್ಲದೂ ಕೊಟ್ಟಿದ್ದ. ಮನೇಲಿ ಅಮ್ಮನ ಮನೇಲೂ ಚೆನ್ನಾಗಿ ನೋಡಿಕೊಂಡ್ರು, ಗಂಡ ಏನು ಬೇಕು ಅದನ್ನು ತಂದು ಕೊಡ್ತಿದ್ರು. ಬಟ್ ನನಗೆ ಅದನ್ನು ತಿಂದ್ಕೊಂಡು ಚೆನ್ನಾಗಿರೋಕ್ಕಾಗಿಲ್ಲ. ನಿಜ ಅವರು ಆವಾಗ ಆರೈಕೆ ಮಾಡಿದ್ದು ನೆನೆಸ್ಕೊಂಡ್ರೆ ನಾನೇ ಲಕ್ಕಿ ಅನ್ನಬೇಕು. ಆ ಥರ ನೋಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ನಮ್ಮ ಮನೇಲಿ. ಸಪೋರ್ಟ್ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗೇ ನೋಡಿಕೊಂಡ್ರು. ಬಟ್ ಏನು ಮಾಡೋದು, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ನನಗೆ ಆ ದೇವರ ಶಕ್ತಿ ಕೊಟ್ಟಿಲ್ಲ. ನನ್ನ ಮಗುನ ಎತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗುನ ಕರೆಕ್ಟ್ ಎತ್ಕೊಂಡಿದ್ದು ಅಂದರೆ ಅವನಿಗೆ 3 ಮಂತ್ ಆದಮೇಲೆ ನಾನು ಎತ್ಕೊಂಡಿದ್ದೀನಿ. ಅವನು 1 ತಿಂಗಳಲ್ಲೇ ಮಕ್ಕಳು ಗುರ್ತು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮಮ್ಮ ಹೋದರೆ ಅಳೋನು. ನಮ್ಮಮ್ಮ ಎಲ್ಲೂ ಕಾಣಿಸ್ತಾ ಇರಬಾರ್ದಾಗಿತ್ತು ಕೆಲಸ ಮಾಡುವಾಗ. ನಮ್ಮಮ್ಮ ಹೋದರೆ ಅಳೋನು. ನಾನು ಪಕ್ಕದಲ್ಲಿದ್ದರೂ ಅವನಿಗೆ ನನ್ನ ಬಗ್ಗೆ ಅಷ್ಟು ಇದೇ ಇರಲಿಲ್ಲ. ಯಾಕಂದರೆ ನೈಟ್ ಪೂರ್ತಿ ಎತ್ಕೊಂಡು ಕೂತ್ಕೊಳ್ಳೋದು ನಮ್ಮಮ್ಮ. ನಾನೇನು ಕೂತ್ಕೊತಾ ಇರಲಿಲ್ಲ, ನಾನು ಏನೂ ನೋಡ್ಕೊತಾ ಇರಲಿಲ್ಲ, ಎಲ್ಲ ಅಮ್ಮನೇ ಆಗಿತ್ತು. ಅವನಿಗೆ ಅಮ್ಮನೇ ತಾಯಿ ಅಂದ್ಕೊಂಡು ಅವಳು ಎಲ್ಲೇ ಓಡಾಡಬಾರ್ದಾಗಿತ್ತು. ಓಡಾಡಿದ ತಕ್ಷಣ ಅಳುತ್ತಿದ್ದ. ಆಮೇಲೆ ಬರ್ತಾ 1 ಮಂತ್ ಆಯಿತು. 1 ಮಂತ್ ಆದರೂ 1 ಮಂತ್ ಕರೆಕ್ಟ್ ಫೀಲ್ಡ್ ಮಾಡಿಸಿದ್ದೆ ನನ್ನ ಮಗನಿಗೆ ಆವಾಗ. ಆಮೇಲೆ ಏನಾಯಿತು, ಮತ್ತೆ ಸ್ಟಾರ್ಟ್ ಆಗೋಯಿತು ಜ್ವರ, ವಾಮಿಟು. ನಿತ್ತಿಲ್ಲ ಅಂದರೂ ಏನು ತಿಂದರೂ ವಾಮಿಟ್ ಆಗ್ತಿತ್ತು, ಜ್ವರ ಬರೋದು. ಇನ್ನೇನು ಸುಮ್ಮನೆ ಮನೇಲಿ ಇಟ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅದೇ ಹಾಸ್ಪಿಟ್ಲಿಗೆ ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಅಡ್ಮಿಟ್ ಇಟ್ಟಿದ ತಕ್ಷಣ ಏನಂದರು, ಹಾಲು ಕುಡಿಸ್ಬಾರ್ದು ಅಂತ ಅಂದ್ಬಿಟ್ರು. ಆವಾಗಲೇ ನನ್ನ ಮಗ 1 ಮಂತ್ ಇದ್ದ, ಜಸ್ಟ್ 1 ಮಂತು ಆಗಲೇ ಬಾಟ್ಲು ಸ್ಟಾರ್ಟ್ ಮಾಡಿಬಿಟ್ರು. ಮತ್ತು ಇನ್ನೇನು ಮಾಡೋದು, ಏನಾದರೂ ಕೊಡಲೇಬೇಕಲ್ಲ ಹೊಟ್ಟೆಗೆ, ಇನ್ನೇನಂತ ಬಾಟ್ಲು ಸ್ಟಾರ್ಟ್ ಮಾಡಿದ್ರು. ಅಷ್ಟು ಸಣ್ಣ ಮಗು ಸ್ಪೂನಲ್ಲಿ ಎಷ್ಟು ಅಂತ ಹಾಕ್ತಾರೆ. ಆಮೇಲೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದನ್ನೇ ಕಂಟಿನ್ಯೂ ಆಯಿತು. ಆಮೇಲೆ 1 ವೀಕ್ ಬಿಟ್ಟು ನನ್ನ ಮತ್ತೆ ವಾರ್ಡಿಗೆ ಹಾಕೊಂಡ್ರು. ಆವಾಗ ಅವನು ಹಾಲು ಕುಡಿಯೋಕ್ಕೆ ಇಷ್ಟನೇ ಪಟ್ಟಿಲ್ಲ, ಯಾಕಂದರೆ ಆಲ್ರೆಡಿ ಅವನು ಎಡಿಟ್ ಆಗಿಬಿಟ್ಟಿದ್ದ ಬಾಟ್ಲ್ ಹಾಲಿಗೆ. ಸರಿ ಇನ್ನೇನು ಮತ್ತೆ ಅಂತ ಅಂದ್ಬಿಟ್ಟು ನನಗೂ ಆಗ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ ಹಾಲೆಲ್ಲ ಫುಲ್ಲು ಹೋಗ್ಬಿಟ್ಟಿತ್ತು, ಡ್ರೈ ಆಗಿಬಿಟ್ಟಿತ್ತು, ಇರಲಿಲ್ಲ ಹಾಲು ಕುಡ್ಸೋಕ್ಕೆ ಅಂತಲೂ ಆಗ್ತಾ ಇರಲಿಲ್ಲ. ಇನ್ನು ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಣ, ಜ್ವರ ಯಾಕೆ ಹೋಗ್ತಾ ಇಲ್ಲ, ಇವಳು ಏನು ಪ್ರಾಬ್ಲಮ್ ಇದೆ ಅಂತ ನೋಡಬೇಕಂತ ಮತ್ತೆ ಸರಿ ಅಂಥೇಳಿ ಸ್ಕ್ಯಾನ್ ಮಾಡೋಕ್ಕೆ ಕೊಟ್ಟರು. ಎಲ್ಲ ಸ್ಕ್ಯಾನ್ ಮಾಡಿದ್ರು. ಮತ್ತು ಫುಲ್ ವೀಕ್ ಮತ್ತೆ ವೀಕ್ ಆಗ್ತಾನೇ ಇದೆ. ಆಮೇಲೆ ಮತ್ತೆ 2 ಬಾಟ್ಲು ಬ್ಲಡ್ ಕೊಟ್ಟ ಮೇಲೆ ಮತ್ತೆ ಇಲ್ಲಿ ನನಗೆ ಇಲ್ಲಿ ಸಣ್ಣ ಇದು ತೆಗೆದ್ರು, ಇಲ್ಲಿ ಪೀಸಸ್ ತೆಗೆದ್ರು. ಯಾಕಂತಂದರೆ ಬಿಟ್ಟು ಜ್ವರ ಯಾಕೆ ಬರುತ್ತೆ ಅಂತ ನೋಡೋಕ್ಕಂತ ಇಲ್ಲಿ ಸಣ್ಣ ಪೀಸಸ್ ತೆಗೆದು ಟೆಸ್ಟಿಗೆ ಕಳಿಸಿದ್ರು. ಯಾಕಂದರೆ ಇಲ್ಲಿ ನನಗೆ ಎಂಜ್ಲ ನುಂಗೋ ಹೊತ್ತಿಗೆ ನೋವ್ತಿತ್ತು. ಕಳಿಸಿದ ತಕ್ಷಣ ಆಮೇಲೆ ಅವರು ಅದನ್ನು ಟೆಸ್ಟಿಗೆ ಹೋಗಿ ಬಂದಮೇಲೆ ಅವರು ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಇದೆ, ತುಂಬಾ ವಾಮಿಟ್ ಮಾಡಿ ಲಿವರ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಲಿವರ್ ಇನ್ಫೆಕ್ಷನ್ ಥರ ಆಗಿದೆ ಅಂತ ಅಂದರು. ಸರಿ ಅಂತ ಹೇಳ್ಕೊಂಡು ಮತ್ತೆ ಅದಕ್ಕೆ ಮೆಡಿಸಿನ್ ಮಾಡಬೇಕಂತ ಮತ್ತೆ ಸ್ಟಾರ್ಟ್ ಮಾಡಿದರು. ಮತ್ತು ಅದು ಸ್ವಲ್ಪ TB ಥರ ಕಾಣಿಸ್ಕೊಳತ್ತೆ, ಅದಕ್ಕೋಸ್ಕರ ಔಷಧಿ ಮಾಡಬೇಕು, ಮೆಡಿಸನ್ 6 ಮಂತ್ ಕಂಪಲ್ಸರಿ ಮಾಡಬೇಕು ಅಂತಂದರು. ಅದು ಆಮೇಲೆ ಬರ್ತಾ ಕಡಿಮೆ ಆಗುತ್ತೆ, ಒಂದು 6 ಮಂತು ಮೆಡಿಸನ್ ಮಾಡಿ ಅಂತಂದರು. ಸರಿ ಅಂತಂದ್ಬಿಟ್ಟು 6 ಮಂತ್ ಮೆಡಿಸನ್ ಕಂಟಿನ್ಯೂ ಮಾಡಿದರು. ಹಾಗೆ ಅಲ್ಲಿಂದ 1 ಮಂತು ಇದ್ವಿ ನಾವು, ಕರೆಕ್ಟ್ 1 ಮಂತ್ ಇದ್ವಿ. ಮತ್ತು ಮನೆಗೆ ಕರ್ಕೊಬಂದ್ವಿ ಅಮ್ಮ ಮನೆಗೆ.
ಅಲ್ಲಿ ಚೆನ್ನಾಗಿ ನೋಡಿಕೊಂಡ್ರು. ಮಗು ಹಾಗೆ ಬಾಟ್ಲ್ ಹಾಲೇ ಕುಡಿತಾರೆ, ಕಡಿಮೆ ಆಗುತ್ತೆ. ಹಾಗೆ ಒಂದು 6 ಮಂತು ಮೆಡಿಸಿನ್ ಮಾಡಬೇಕಂದ್ರು. ಸರಿ ಅಂತ ಅಂದ್ಬಿಟ್ಟು 6 ಮಂತು ಮೆಡಿಸಿನ್ ಮಾಡೋಕ್ಕೆ ಒಪ್ಕೊಂಡ್ವಿ. ಬರ್ತಾ ಮನೆಗೆ ಬಂದ್ವಿ. ಹಾಗೆ ಅಮ್ಮ ಮನೆಗೆ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಮಗ ಹಾಗೆ ಕಂಟಿನ್ಯೂ ಮಾಡ್ದ. ಹಾಲು ಕುಡಿಯೋದನ್ನು, ಬಾಟ್ಲ್ ಹಾಲು ಕುಡಿಯೋದನ್ನೇ ಕಂಟಿನ್ಯೂ ಮಾಡ್ಕೊಬಿಟ್ಟ. ಪ್ರಾಕ್ಟೀಸ್ ಆಗೋಯ್ತು ಅವನಿಗೆ. ಮತ್ತು ನಾನು ಕುಡಿಸೋ ಸಿಚುವೇಷನಲ್ಲೂ ಇರಲಿಲ್ಲ. ನನ್ನ ಹೆಲ್ತು ಫುಲ್ಲು ಇದಾಗಿತ್ತು. ಅದು ಮಗುನಕ್ಕಿಂತ ಹೆಚ್ಚಾಗಿ ನನ್ನ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು. ಮತ್ತು ಹಾಗೆ ಬರ್ತಾ ಬರ್ತಾ ಸರಿ ಹೋಯಿತು. ವಾಮಿಟು ನಿಂತಿತ್ತು. ನನಗೆ ಟೋಟಲಾಗಿ 9 ಮಂತ್ ಪ್ಲಸ್ 2 ಮಂತ್ 11 ಮಂತ್ ನಾನು ವಾಮಿಟ್ ಮಾಡಿದ್ದೀನಿ. ನಾನು ಮಾಡ್ಕೊಂಡಿರೋ ಒಂದೇ ಒಂದು ತಪ್ಪು ನನಗೆ ಇವಾಗ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ನಾನು ಅವಾಗ ವಾಮಿಟ್ ಆದರೆ ಆಗಲಿ, ಊಟ ಮಾಡೋಣ, ವಾಮಿಟ್ ಮಾಡಬಾರ್ದು ಅಂತ ಆದರೆ ನನಗೆ ಸರಿ ಹೋಗ್ತಿದ್ನೇನೋ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಇಲ್ಲ ಅಂತಾದರೆ ವಾಮಿಟ್ಟು ನಾನು ಮಾಡೇ ಇರಲಿಲ್ಲ ಅಂತಾದರೆ ಇರಲಿ ಬಿಡು, ವಾಮಿಟ್ ಬರೋದಕ್ಕೂ ಆಮೇಲೆ ಮತ್ತೆ ಊಟ ಮಾಡೋಣ ಅಂತಂದಿದ್ರೆಲ್ಲ ಸರಿ ಹೋಗ್ತಿತ್ತು. ನಾನು ವಾಮಿಟ್ ಬರುತ್ತೆ ಅಂತ ಟೋಟಲಿ ಊಟ ಬಿಟ್ಟೆ. ವಾಮಿಟ್ ಬಂದಿಲ್ಲ ಅಂದರೂ ಬಂದಂಗೆ ಆಗತ್ತೆ ಅಂತ ಅನ್ಸ್ಕೊಂಡು ಫುಲ್ಲು ಕೆಮ್ಮು, ಹೊಟ್ಟೆ ನೋವು ತರಿಸ್ಕೊಂಡೆ. 1-2 ಅಲ್ಲ ನಾನು ಮಾಡ್ಕೊಂಡಿರೋ ಪ್ರಾಬ್ಲಮ್ಮು. ಅದರಿಂದ ನಾನು ಮಾಡಿರೋ ಪ್ರಾಬ್ಲಮಿಂದ ನನ್ನ ಮಗನಿಗೆ ಎಫೆಕ್ಟ್ ಆಯಿತು. ಅದಕ್ಕೆ ನಾನು ಮಾಡಿರೋ ತಪ್ಪನ್ನು ನೀವು ಯಾರೂ ಮಾಡಬೇಡಿ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಬಾಯ್. ಇನ್ನು ಯಾರೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಬೇಕಾದಂಥ ವಿಷಯ ಇದು. ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಲೇಡೀಸ್ಗೆ, ಪ್ರೆಗ್ನೆನ್ಸಿ ಅವರಿಗೆ ಶೇರ್ ಮಾಡಿ. ನನ್ನ ಜೀವನದಲ್ಲಿ ನಾನು ಅನುಭವಿಸಿದಂಥ ನೋವನ್ನು ಯಾವ ಹೆಣ್ಮಕ್ಳು ಅನುಭವಿಸಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ